ಆಕೆಯ ಪತಿ ಒಬ್ಬ ಯೋಧ. ಆತನಿಗೆ ಇಟ್ಟಂಥವಳು, ಸ್ಕೆಚ್ ಇಟ್ಟಂಥವಳು ಆತನ ಪತ್ನಿ. ನೋಡೋಕ್ಕೆ ಸುಂದರವಾಗುವುದರ ಜೊತೆಗೆ ಹೇಗೆ ಕೊಲೆಯನ್ನು ಮಾಡಬೇಕು ಅನ್ನೋದನ್ನು ಬಹಳ ಸ್ಕೆಚ್ ಮಾಡಿದಂಥ ಆಕೆ ಕೂಲಾಗಿ ಆತನನ್ನು ಮುಗಿಸಿದ್ದಾಳೆ. ದೊಡ್ಡ ಶ್ರೀಮಂತನ ಜೊತೆ ಏನು ಹೋಗಲಿಲ್ಲ, ಕೇವಲ ಎಗ್ ರೈಸ್ ಮಾರೋನ ಜೊತೆ ಹೋಗಿ ಗಂಡನನ್ನು ಕೊಲೆ ಮಾಡಿದ್ದಾಳೆ. ದೊಡ್ಡ ಮಟ್ಟದ ಕೊಲೆ. ಹೇಗೆ? ಆಸ್ಪತ್ರೆ ಲ್ಯಾಬ್ನವ್ರನ್ನ ಬುಕ್ ಮಾಡ್ಕೊತಾಳೆ, FSIL ವರದಿಯವ್ರನ್ನ ಬುಕ್ ಮಾಡ್ಕೊತಾಳೆ. ಕೆಲವು ಹೆಣ್ಮಕ್ಳಿಗೆ ಮಾತ್ರ ಈ ಥರ ಬರುವುದು. ಏನು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅವನಿಗೆ ಗಾಳ ಹಾಕಿದ್ರೆ ಇಲ್ಲೊಂದು ಕಡೆ ಹಣ ಸಿಗ್ತಿದೆ ಅಂತ. 2 ಕೋಟಿ ಹಣ ಬರೋದಕ್ಕೋಸ್ಕರ 2 ಕೋಟಿ ಹಣ ಬಂದ ಮೇಲೆ ಪ್ರಿಯಕರನ ಜೊತೆ ಸೇರಿ ಗಲಾಟೆ ಮಾಡಿಕೊಂಡು ಆತ ಹಾಕಿದ ಸ್ಟೇಟ್ಮೆಂಟಿಂದ ಆ ಇಬ್ಬರು ಸೇರಿದಂಗೆ FSL ವರದಿಗಾರ ಮತ್ತು ಲ್ಯಾಬ್ನವ್ರು ಸೇರಿದಂಗೆ ಒಟ್ಟು 10 ಜನ ಇವತ್ತು ಕಂಬಿಣಿಸ್ತಾ ಇದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಕೂಲೆಂಟ್ ಸ್ಕೆಚ್ ಮರ್ಡರ್. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಒಂದು ಕೂಲೆಂಟ್ ವಿಚಾರವನ್ನು, ಒಂದು ಹೇಗೆ ಕೊಲೆಯನ್ನು ಒಬ್ಬ ಮಹಿಳೆ ತನ್ನ ಅದು ವಿಶೇಷವಾಗಿ ಪತಿಯನ್ನು ಹೇಗೆ ಕೊಲೆ ಮಾಡ್ಬೋದು ಅಂತ ಸ್ಕೆಚ್ ಮಾಡಿದಂತಹ ಒಂದು ಸುಂದರವಾದ ಅಂದರೆ ಆಕೆ ಸುಂದರ, ಸೊ ಕೊಲೆಯನ್ನು ಹಾಗೆ ಸುಂದರವಾಗಿ ಹೆಣೆದಿದ್ದಾಳೆ, ಎಲ್ಲೂ ಅನುಮಾನ ಬರದ ಹಾಗೆ. ಅದು ಕೊನೆಗೂ ಹಣದ ವಿಚಾರ ಬಂದಾಗ ಆಕೆ ಸಿಕ್ಕಾಕೊಂಡಿದ್ದಾಳೆ. ಬನ್ನಿ ಆ ಕಥೆಯನ್ನು ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನವನಾದಂತಹ ಸಂದೀಪ್ ಎನ್ನುವಂಥ ವ್ಯಕ್ತಿ ಸೇನೆಯಲ್ಲಿದ್ದ. ತದನಂತರ ಎಗ್ ರೈಸ್ ಅಂಗಡಿನ ಪಾರ್ಟ್ನರ್ ಆಗಿ ಇಟ್ಕೋತಾನೆ. ಆ ಪಾರ್ಟ್ನರ್ ಆಗಿದ್ದಂತಹ ಎಗ್ ರೈಸ್ನ ಅಂಗಡಿ ಮಾಲೀಕ ಆತನ ಹೆಂಡತಿ ಜೊತೆ ಸಹ ಪಾರ್ಟ್ನರ್ ಆಗ್ತಾನೆ. ಸೊ ಅಲ್ಲಿಂದ ಆರಂಭವಾದಂತಹ ಪ್ರೇಮ ಮುಂದುವರೆದು ಎಲ್ಲ ಚೆಲ್ಲಾಟಗಳನ್ನು ಆಡಿ ಮುಗಿಸಿ ಕೊಲೆಯನ್ನು ಮಾಡಿ ಕೊನೆಗೆ ಜೈಲು ಕಂಬಿ ಎಣಿಸ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡ್ಗೆರೆ ನಿವಾಸಿ ಈತ ಮಾಜಿ ಸೈನಿಕ ಸಂದೀಪ್ ಅಂತೇಳಿ. ನೋಡಲಿಕ್ಕೂ ಸ್ಫುರದ್ರೂಪಿಯಾಗಿದ್ದ. ಈಗಿನೂ ಸ್ಫುರದ್ರೂಪಿಯಾಗಿದ್ದರೂ ಸಹ ಎಲ್ಲೋ ಒಂದು ಕಡೆ ಆಕೆಗೆ ಏನು ಸಾಲಿಲ್ವೋ ಗೊತ್ತಿಲ್ಲ, ಸಾಮಾನ್ಯ ಎಗ್ ರೈಸ್ ಮಾರ್ತಿದ್ದಂಥ ಅಂಗಡಿಯ ಯುವಕನನ್ನು ಆಕೆ ಮೆಚ್ಕೋತಾಳೆ. ಆಕೆ ಮೆಚ್ಕೊಂಡ್ಮೇಲೆ ಸೊ ಇನ್ನು ಮುಂದುವರೆದ ಭಾಗ ಇದನ್ನೆಲ್ಲ ಬಿಡಿಸೇಳೋ ಅವಶ್ಯಕತೆ ಇಲ್ಲ, ಎಲ್ಲರಂತೆ ಅದು ಒಂದು ರೀತಿ ನಡೆದೋಗುತ್ತೆ, ಎಲ್ಲ ಕೆಲಸಗಳು ನಡೆದೋಗುತ್ತೆ. ಅದಾದ ನಂತರ ಆತ ಕೇವಲ ಇವಳೊಬ್ಬಳಿಗೆ ಪರಿಚಯನಾಗಿರಲಿಲ್ಲ, ತನ್ನ ಪತಿಯೂ ಸಹ ಪರಿಚಯ ಮಾಡಿಕೊಟ್ಟಿರ್ತಾಳೆ. ಕೊನೆಗೆ ಹಾಗೂ ಮಾಜಿ ಯೋಧ ಅಲ್ವಾ, ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತೇಳಿ ಅದೇ ಎಗ್ ರೈಸ್ ಅಂಗಡಿಯವನ ಜೊತೆ ಪಾರ್ಟ್ನರ್ ಆಗಿ ಸೇರ್ಕೊತಾನೆ ಸಂದೀಪ್. ಆತ ಕೇವಲ ಸಂದೀಪನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ದೇ ಸಂದೀಪ್ನ ಹೆಂಡತಿ ಜೊತೆ ಅದನ್ನು ಸಹ ಪಾರ್ಟ್ನರ್ ಆಗ್ತಾನೆ. ಕೊನೆಗೆ ಎಲ್ಲೋ ಒಂದು ಕಡೆ ಇದು ಒಂದಷ್ಟು ಲವ್ ಡವಿ ಜಾಸ್ತಿ ಆದಂತೆಲ್ಲ ಎಲ್ಲೋ ಕೆಲವರಿಗೆ ಗೊತ್ತಾಗ್ತಿದ್ದಂಗೆ ಏನಾದರೂ ಮಾಡಿ ಸಂದೀಪನ್ನು ಮುಗಿಸೋಕ್ಕೆ ಆ ಎಗ್ ರೈಸ್ ಮಾಲೀಕ ಮತ್ತು ಸಂದೀಪ್ನ ಹೆಂಡತಿ ಪ್ಲಾನ್ ಮಾಡ್ತಾರೆ. ಕಾಕತಾಳೀಯ ಎಂಬಂತೆ ಆತನಿಗೆ ಅಂದರೆ ಸಂದೀಪನಿಗೆ ಒಂದು ತಿಂಗಳ ಹಿಂದೆ ಒಂದು ಅಪಘಾತ ಆಗಿರ್ತದೆ. ಅಪಘಾತದ ಹಿನ್ನೆಲೆಯಲ್ಲಿ ಆತ ಆಸ್ಪತ್ರೆ ಸೇರಿರ್ತಾನೆ. ಇದನ್ನೇ ಸುಸಮಯವಾಗಿ ಮಾಡಿಕೊಂಡಂತಹ ಇಬ್ಬರು ಖತರ್ನಾಕ್ ಪ್ರೇಮಿಗಳು ಅಲ್ಲೋರ್ವ ಆಸ್ಪತ್ರೆಯ ಸಿಬ್ಬಂದಿ ರಾಹುಲ್ ಜೋಗಿ ಎಂಬಂಥವನ್ನ ಬುಕ್ ಮಾಡ್ಕೋತಾಳೆ. ಆತನನ್ನು ರಾಹುಲ್ ಜೋಗಿಯನ್ನು ಬುಕ್ ಮಾಡಿಕೊಂಡು ಆಸ್ಪತ್ರೆಯ ಬೆಡ್ ಮೇಲಿದ್ದಂತಹ ಸಂದೀಪ್ಗೆ ನಿದ್ದೆ ಮಾತ್ರೆಯನ್ನು ಕೊಡಿಸ್ತಾಳೆ. ನಿದ್ದೆ ಮಾತ್ರೆ ಕೊಡಿಸಿ ತದನಂತರ ಗ್ಲೂಕೋಸ್ ಬಾಟ್ಲಿಯಲ್ಲಿ ವಿಷವನ್ನು ಬೆರೆಸಿ ಇಂಜೆಕ್ಟ್ ಮಾಡ್ತಾರೆ. ಇಂತಹ ಘೋರ ಕೃತ್ಯ ಅಲ್ವಾ. ಓಡೊಂಟೋಗಿದ್ರಾಗಿತ್ತು, ಅವನೆಂಗೋ ಜೀವನ ಬದುಕೊಳ್ಳೋದು. ದೇಶಕ್ಕಾಗಿ ದುಡಿದಂಥ ವ್ಯಕ್ತಿ, ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳ್ತೀವಿ. ಪಾಪ ಆತನು ಎಲ್ಲೋ ಬದುಕೊಳ್ಳುವ, ಮುಂದಿನ ಜೀವನ ನೋಡ್ಕೊಳ್ಳುವ, ಕೊಲೆ ಮಾಡೋ ಉದ್ದೇಶ ಏನು ಬೇಕಾಗಿತ್ತ? ಕೊನೆಗೆ ಆತ ಆಸ್ಪತ್ರೆಯಲ್ಲೇ ಹಸು ನಿಗ್ದ. ಆಕ್ಸಿಡೆಂಟ್ ಆಗಿತ್ತು, ಚಿಕಿತ್ಸೆ ಫಲಕಾರಿ ಆಗಲಿಲ್ಲ, ಸತ್ತೋದ ಅಂಥೇಳಿ ಶವವನ್ನು ತಂದರು, ಸುಟ್ಟರು, ಮುಗೀತು. ಆದರೆ FSL ವರದಿ ಬರಬೇಕಲ್ಲ, ಈಕೆಗೆ ನಡುಕ ಉಂಟಾಗುತ್ತೆ. ಸೊ ಏನು ಮಾಡೋದು, ಹೇಗೆ ಮಾಡೋದು ಅದನ್ನೇ ಇಟ್ಕೊಂಡಂಥ ಆಕೆ ಅಲ್ಲಿನ ಲ್ಯಾಬ್ ಸಹಾಯಕ ಚೆನ್ನಯ್ಯ ಮತ್ತು ಸೀನಿಯರ್ ಆಫೀಸರ್ ನಾಗರಾಜ್ಗೆ ಲಕ್ಷ ರೂಪಾಯಿನ ಹಣದ ಆಮಿಷವನ್ನು ಒಡ್ಡಿ ಇದು ಕೊಲೆಯಲ್ಲ, ಇದು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತ ಸುಳ್ಳು ರಿಪೋರ್ಟ್ ಮಾಡಿಬಿಡ್ತಾಳೆ. ಖುದ್ದು ಈಕೆನ ಹೋಗಿ ದುಡ್ಡನ್ನು ನೀಡಿ ಮುಗೀತು. ಒಂದು ಹಂತಕ್ಕೆ ಮುಗೀತು. FSL ರಿಪೋರ್ಟು ಆಗೋಯ್ತು. ಇನ್ನು ಆರಾಮ್ ಅವನ ಜೊತೆ ಹೇಗೋ ಎಂಜಾಯ್ ಮಾಡ್ಬೋದು ಅಂತ ಬರುವಷ್ಟರಲ್ಲಿ ಈಕೆಗೆ 2 ಕೋಟಿ ರೂಪಾಯಿ ಹಣ ಬರುತ್ತೆ ಇನ್ಸೂರೆನ್ಸ್ನಿಂದ. ಈ ಹಣ ಈಕೆಗೆ ಬಂತು. ಆದರೆ ಆ ಎಗ್ ರೈಸ್ ಮಾಲೀಕ ಸುಮ್ಮನಿರಲಿಲ್ಲ. ನನಗೆಷ್ಟು ನಿನಗೆಷ್ಟು ಅಂತ ವಾದ ಕೇಳಿದ್ದಾರೆ. ನನ್ನ ಗಂಡ ಸತ್ತ, ನಾನು ಸಾಯಿಸಿದ್ದೀನಿ, ಹೆಚ್ಚು ಹಣ ನನಗೆ ಬರಬೇಕು, ಕಡಿಮೆ ಹಣ ನಿನಗೆ ಅಂತ ವಾಗ್ವಾದಗಳು ಉಂಟಾದಾಗ ಈ ಪ್ರೇಮಿಗಳಿಬ್ಬರಲ್ಲಿ ಆತ ಒಂದು ಸ್ಟೇಟಸ್ ಹಾಕುತ್ತಾನೆ.
ಈ ಸಂದೀಪ್ ಕೊಲೆಯ ಹಿಂದೆ ಬೇರೆಯದೇ ಕಥೆ ಇದೆ ಅಂತೇಳಿ ಒಂದು ಸ್ಟೇಟಸ್ ಹಾಕೋತೇನೆ. ಈ ಸ್ಟೇಟಸ್ ಗಮನಿಸಿದಂತಹ ಸಂದೀಪ್ ರವರ ಸಹೋದರ ಪೊಲೀಸ್ ಕಂಪ್ಲೇಂಟ್ ನೀಡ್ತಾರೆ. ಇಲ್ಲಿಂದ ಸಂಕಟ ಆರಂಭ ಆಗುತ್ತೆ. ಕೊನೆಗೆ ಪೊಲೀಸ್ನವರು ಆಕೆಯನ್ನು ಎಗ್ ರೈಸ್ ಮಾಲೀಕನನ್ನು ಇಬ್ಬರನ್ನ ಎತ್ತಾಕೊಂಡು ಹೋಗ್ತಾರೆ. ಯಾವಾಗ ಎತ್ತಾಕೊಂಡೋಗಿ ಅವ್ರದ್ದೇ ಆದ ರೀತಿಯಲ್ಲಿ ವರ್ಕೌಟ್ ಮಾಡಿದ್ರೋ ಬಾಯಿ ಬಿಡ್ತಾರೆ. 3rd ಡಿಗ್ರಿ ಯಾವಾಗ ವರ್ಕೌಟ್ ಆಯಿತು, ಎಳೆಯಾಗಿ ಏನೇನೆಲ್ಲ ಮಾಡ್ದೋ ಅಂತ ಸಂಪೂರ್ಣವಾಗಿ ಬಾಯಿ ಬಿಡ್ತಾರೆ. 2 ಕೋಟಿ ಹಣ, ಇನ್ಶೂರೆನ್ಸ್ ಹಣ ಇವ್ರನ್ನ ಈ ಮಟ್ಟಕ್ಕೆ ಕೊಲೆಯನ್ನೂ ಮಾಡಿಸುತ್ತೆ. ಹಣದ ಹಂಚಿಕೆಯಲ್ಲಿ ವಿವಾದವನ್ನು ಉಂಟು ಮಾಡುತ್ತೆ. ತಾಯಿಗೆ ಮಗನ್ನ ತಾಯಿ ಮಗನ್ನ ಕಳ್ಕೊತಾಳೆ, ಈಕೆ ಗಂಡನ ಕಳ್ಕೊತಾಳೆ. ಸೊ ಎಲ್ಲರೂ ಒಟ್ಟಾಗಿ ಈಗ 10ಕ್ಕೂ ಹೆಚ್ಚು ಮಂದಿ ಜೈಲು ಸೇರಿದ್ದಾರೆ. FSL ವರದಿ ಕೊಡಲಿಕ್ಕೆ ತಿದ್ದುಪಡಿ ಮಾಡಿದಂಥವನು, ಆಸ್ಪತ್ರೆಯಲ್ಲಿ ವಿಷವನ್ನು ಬೆರೆಸಿದಂಥವನು, ಎಗ್ ರೈಸ್ ಅಂಗಡಿ ಮಾಲೀಕ, ಸಂದೀಪ್ನ ಹೆಂಡತಿ ಸೇರಿದಂಗೆ ಒಟ್ಟು 10 ಮಂದಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ತಾವು ಇದನ್ನು ಸಂಪೂರ್ಣವಾಗಿ ವೀಕ್ಷಿಸಿದಿರಿ. ತಮ್ಮ ಅನಿಸಿಕೆ ಏನು? ಈಕೆ ಮಾಡಿದ್ದು ಸರಿನಾ? ಈಕೆಗೆ ಮತ್ತು ಎಗ್ ರೈಸ್ ಮಾಲೀಕ ಇವರಿಬ್ಬರ ಜೊತೆಗೆ ಆಸ್ಪತ್ರೆಯಲ್ಲೇ ವಿಷವನ್ನು ನೀಡಿದ ಸಿಬ್ಬಂದಿ, FSL ವರದಿ ಉಲ್ಟಾ ಮಾಡಿಸಿದಂತಹ ಸಿಬ್ಬಂದಿ, ಇವ್ರಿಗೆ ಏನು ಶಿಕ್ಷೆ ಆಗಬೇಕು? ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ. ನಮಸ್ಕಾರ.